ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ವತಿಯಿಂದ ಬೆಳಗಾವಿ ವಸ್ತು ಪ್ರದರ್ಶನ ಅಂತ ಒಂದು ಉತ್ತಮವಾದ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಜಾರಕಿಹೊಳಿ ಸಾಹೇಬರು ಉದ್ಘಾಟಿಸಿದ್ದಾರೆ. ಅವ್ರ ಜೊತೆ ಲೋಕಲ್ MLA ಆದಂಥ ಆಸಿಫ್ ಸೇಠ್ ಅವರು, ಗೂಡಾ ಚೇರ್ಮನ್ ಅವರು ಮತ್ತು ಅನೇಕ ಜನ ಗಣ್ಯರು ಉಪಸ್ಥಿತಿ ಇದ್ದು ಅವ್ರ ಸಮ್ಮುಖದಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ತಾವು ನೋಡ್ತಾ ಇರ್ಬೋದು, ಈ ಭಾಗಕ್ಕೆ ಒಂದು ಒಳ್ಳೆ ವಸ್ತು ಪ್ರದರ್ಶನ ಬಂದಿದೆ. ಇದು ನಾವು ಹೆಚ್ಚು ಕಡಿಮೆ 40 ದಿವಸ ಕಾಲ ಈ ವಸ್ತು ಪ್ರದರ್ಶನವನ್ನು ನಾವು ನಡೆಸ್ತೀವಿ. ಇದರಲ್ಲಿ ವಿಶೇಷವಾದಂಥ ಪದಾರ್ಥಗಳು ಏನಿದೆ ಅಂದರೆ, ಬಹುಶಃ 20 ರಿಂದ 25 ಖಾದ್ಯ ಸ್ಟಾಲ್ಗಳನ್ನು ಹಾಕಿದ್ದೀವಿ. ಪ್ರೈವೇಟ್ ಸ್ಟಾಲ್, ಕಮರ್ಷಿಯಲ್ ಸ್ಟಾಲ್ ಜೊತೆಯಲ್ಲಿ ಗೌರ್ಮೆಂಟ್ ಸ್ಟಾಲ್ಸ್ಗಳು ಇಲ್ಲಿ ಬಂದಿದೆ. ಹೆಚ್ಚು ಕಡಿಮೆ 15 ಗೌರ್ಮೆಂಟ್ ಸ್ಟಾಲ್ ಬಂದಿದೆ. ಅದು KMF ಆಗಿರ್ಬೋದು, ಟೂರಿಸಮ್ ಇಲಾಖೆ ಆಗಿರ್ಬೋದು, PWD ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಗಿರ್ಬೋದು, ಲಿಡ್ಕರ್ ಆಗಿರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ಸು, ಈ ರೀತಿ ಅನೇಕ ಹಾರ್ಟಿಕಲ್ಚರ್, ಮೈಸೂರು ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ನಗರ ಅಭಿವೃದ್ಧಿ, ಇಂಥ ಇಲಾಖೆಯಿಂದ ಎಲ್ಲರೂ ಒಬ್ಬೊಬ್ಬರು ಹೆಲ್ತ್ ಶಾಖೆ, ಹೆಸ್ಕಾಮ್ ಅವರು, ಇಂಥವ್ರೆಲ್ಲರೂ ಸೇರಿ ಒಂದೊಂದು ಮಳಿಗೆಗಳನ್ನು ಇಲ್ಲಿ ಹಾಕ್ತಾರೆ. ಅವರು ಇದರ ಉದ್ದೇಶ ಆದರೂ ಇಷ್ಟೇ, ಸರ್ಕಾರ ಮಾಡಿರುವ ಸಾಧನೆಗಳು 2 ವರ್ಷದಿಂದ, ಅದರ ಜೊತೆಯಲ್ಲಿ ಅವರ ಕಾರ್ಯಕ್ರಮಗಳು, ಅವರ ಯೋಜನೆಗಳು, ಮುಂದಿನ ದಿನಗಳಲ್ಲಿ ತಾವು ಏನು ಮಾಡಬೇಕು ಅಂತ ಇದ್ದೀವಿ ಅದೆಲ್ಲ ಆ ಮಳಿಗೆಗಳಲ್ಲಿ ಬಿಂಬಿಸುತ್ತಾರೆ. ಸಾರ್ವಜನಿಕರು ಬಂದು ಇಲ್ಲಿ ನೋಡಿ ತಮಗೆ ಏನಾದ ಸೌಲಭ್ಯಗಳು ಸಿಗಬಹುದು ಅಂತ ಅನ್ನೋದು ಒಂದು ಪಡ್ಕೋತಾರೆ. ಇದಕ್ಕೆ ಉತ್ತಮವಾದ ಸ್ಥಳ ಅಂದರೆ ವಸ್ತು ಪ್ರದರ್ಶನದ ಸರ್ಕಾರಿ ಮಳಿಗೆಗಳು. ಅದರ ಜೊತೆಯಲ್ಲಿ ಅಮ್ಯೂಸ್ಮೆಂಟ್ಸ್ಗಳಿದೆ ಒಳ್ಳೆಯ ರೀತಿಯಲ್ಲಿ, ಹಾಗೂ ಫುಡ್ ಕೋರ್ಟ್ ಮಾಡಿದ್ದೀವಿ. ಹಾಗೆ ಮರ್ಮೇಡ್ ಶೋ ಅಂತ ಹೇಳಿ ಒಂದು ಮರ್ಮೇಡ್ ಶೋವನ್ನು 2 ದಿವಸ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾರಿಯರು ನೀರೊಳಗೆ ಬಂದು ಅದರ ಮರ್ಮೇಡ್ ನೃತ್ಯವನ್ನು ತೋರಿಸಿ ಹೋಗೋದಂಥ ಕೆಲಸ ಮಾಡ್ತಾಯಿದ್ವಿ. ಸ್ಕೇರಿ ಶೋ ಅಂತ ಒಂದು ಬರ್ತಾಯಿದೆ, ಇಂಟ್ರ್ಯಾಕ್ಟಿವ್ ಪಾರ್ಕ್ ಅನ್ನೋದು ಒಂದು ಬರ್ತಾಯಿದೆ. ಆ ರೀತಿ ಮಾಡಿ ಮತ್ತು ಸಂಜೆ ವೇಳೆ 6 ಗಂಟೆಯಿಂದ 9-9:30 ತನಕ ದಿನನಿತ್ಯ ಒಂದಲ್ಲ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಾರ್ಯಕ್ರಮ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟಿಂದ ನಾವು ಹಮ್ಮಿಕೊಂಡಿದ್ದೀವಿ. ಒಳ್ಳೆಯ ಕಾರ್ಯಕ್ರಮಗಳು ನಡೀತಿದೆ. ನಾನು ಈ ಸಂದರ್ಭದಲ್ಲಿ ಬೆಳಗಾವಿ ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ಸ್ನೇಹಿತರೆ, ತಾವು ಇಂಥ ಒಂದು ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಂಡು ತಾವು ಈ ವಸ್ತು ಪ್ರದರ್ಶನಕ್ಕೆ ಬನ್ನಿ ಇದನ್ನು ಯಶಸ್ವಿ ಮಾಡಿ. ಈ ವರ್ಷದ ಎಕ್ಸಿಬಿಷನ್ ಯಶಸ್ವಿ ಆದರೆ ಪದೇ ಮುಂದಿನ ವರ್ಷಗಳಲ್ಲಿ ತಿರ್ಗಾ ಇಂಥ ಒಂದು ಒಳ್ಳೆಯ ಎಕ್ಸಿಬಿಷನ್ಗಳನ್ನು ಪ್ರಾಧಿಕಾರದ ವತಿಯಿಂದ ನಾವು ತಿರ್ಗಾ ಹಾಕ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಒಳ್ಳೆಯ ಎಕ್ಸಿಬಿಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಭಾಗದ ನಾಯಕರು ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ, ಹಾಗೂ ಈ ಜಿಲ್ಲಾಡಳಿತ ಅಧಿಕಾರಿಗಳಾದಂಥ DC ಆದಂಥ ರೋಷನ್ ಅವರು, ಹಾಗೂ CEO ಅವ್ರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಸರ್. ಬೆಳಗಾಂನಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸಿಬಿಷನ್ ಆಗ್ಲಿಕ್ಕತ್ತದೆ. ಇದರ ಟಿಕೆಟ್ ದರ ಏನು ಫಿಕ್ಸ್ ಮಾಡಿದ್ರೆ? ಟಿಕೆಟ್ ಏನದ? ಇದು ಮಕ್ಕಳಿಗೆ 30 ರೂಪಾಯಿ ಇದೆ, ದೊಡ್ಡವ್ರಿಗೆ 60 ರೂಪಾಯಿ. ಅದರಲ್ಲಿ ಪೂರ್ತಿ ಎಲ್ಲ ಎಕ್ಸಿಬಿಷನ್ ವಿಸಿಟ್ ಪೂರ್ತಿ ಇರೋದು? ವಿಸಿಟ್ ಪೂರ್ತಿ ಆಗ್ತದೆ. ಊಟ ಮಾಡೋಕ್ಕೆ ಹೋದರೆ ದುಡ್ಡು ಕೊಡಬೇಕಾಗ್ತದೆ. ವಿಶೇಷ ಶೋಗಳು ನೋಡ್ಬೋದು, ಮರ್ಮೇಡ್ ಶೋ ಅಂತ ಹೋದಾಗ ಒಳಗೆ ಟಿಕೆಟ್ ಕೊಡಬೇಕಾಗ್ತದೆ. ಬಟ್ಟೆ ಖರೀದಿ ಮಾಡಿದ್ರೆ ಇದಕ್ಕೆ ಕೊಡಬೇಕಾಗ್ತದೆ. ಅಂಥದ್ದು ಇರ್ತದೆ. ಬಟ್ ಅವ್ರ ತಕ್ಕಂಗೆ ಒಳ್ಳೆ ಲೈಟಿಂಗ್ ಇದೆ, ಒಳ್ಳೆ ವಾತಾವರಣ ಇದೆ, ಎಲ್ಲ ರೀತಿಯ ನಾವು ನೋಡ್ತಾ ಇರ್ಬೋದು. ಆ್ಯಂಬಿಯನ್ಸ್ ಕೊಟ್ಟಿದ್ದೀವಿ. ಸಾರ್ವಜನಿಕರು ಬಂದು ಆರಾಮಾಗಿ 3-4 ತಾಸು ಕಳ್ಕೊಂಡು ಹೋಗ್ಬೋದು.